ಆತ್ಮೀಯ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಹಿಂದಿನ ದೃಶ್ಯ 5ರಲ್ಲಿ ಏನ್ ನೋಡಿದ್ವಿ ಅಂತ ತಿಳ್ಕೊಂಡು ದೃಶ್ಯ 6ಕ್ಕೆ ಕಾಲಿಡೋಣ. ದೃಶ್ಯ 5ರಲ್ಲಿ ನಿರೂಪಕರು ಎಲೆಕ್ಟ್ರಿಕ್ ಬಿಲ್ ಕಟ್ಟೋದಿಕ್ಕೆ ಹೋಗ್ತಾ ಇರ್ತಾರೆ. ಮಾರ್ಗ ಮಧ್ಯದಲ್ಲಿ ವೆಟರ್ನರಿ ಹಾಸ್ಪಿಟ್ಲ್ ಹತ್ರ ಜಬ್ಬರ್ನ ಲೂನಾ ನಿಂತಿರೋದನ್ನ ನೋಡ್ತಾರೆ. ಹಾಗೆ ಜಬ್ಬರು ಕೂಡ ಅಲ್ಲೇ ವೆಟರ್ನರಿ ಹಾಸ್ಪಿಟ್ಲ್ ಹತ್ರ ಇರ್ತಾನೆ. ಹಾಗೆ ಜಬ್ಬರ್ನ ಕಾರ್ಯ ವೈಖರಿಯ ಬಗ್ಗೆ ಕೂಡ ಅವರು ಸ್ವಲ್ಪ ಪ್ರಸ್ತಾವ ಮಾಡ್ತಾರೆ. ಜಬ್ಬರು ಕೂಡ ದುರ್ಗಪ್ಪನ ರೀತಿಯಲ್ಲಿ ಕಷ್ಟಕ್ಕೆ ಸಿಲುಕೊಂಡಿರ್ತಕ್ಕಂತಹ ವ್ಯಕ್ತಿ. ತನ್ನ ವೃತ್ತಿ ಜೀವನದಲ್ಲಿ ಏನೆಲ್ಲ ಏರಿಳಿತಗಳನ್ನ ಕಾಣ್ತಾ ತನ್ನ ಉಪಜೀವನವನ್ನ ಕಟ್ಕೊಳ್ಳೋದಕ್ಕೆ ಅವನು ಕಷ್ಟಪಡ್ತಾ ಇರ್ತಾನೆ. ದಿನಪತ್ರಿಕೆಗಳನ್ನ ಮ್ಯಾಗಝೈನ್ಗಳನ್ನ ಹಾಕ್ತಾ ಆ ಹಳೆಯ ನಮ್ಮ ಫೆಡ್ ಅಲ್ಲಿ ಆತ ಸಂಚರಿಸ್ತಾ ಆತ ಪಡ್ತಿದ್ದಂತಹ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ವಿವರಣೆ ಕೊಡ್ತಾರೆ. ಹಾಗೆ ಆ ಜಬ್ಬರ್ನ ಇವರು 2-3 ದಿನಗಳಾದ್ರೂ ಕೂಡ ಪೋಸ್ಟ್ ಅನ್ನ ಯಾಕಪ್ಪ ಕೊಟ್ಟಿಲ್ಲ ಅಂದ್ರೆ ಅವನು ದೇಶಾವರಿಯಾಗಿ ಅಸಡ್ಡೆ ಮಾತುಗಳನ್ನ ಅವ್ರ ಬಗ್ಗೆ ಹೇಳ್ತಾ ಇದ್ದ. ಬಿಡಿ ಸರ್, ಯಾವ್ದೋ ಮದ್ವೆ ಮನೆ ಕಾಗ್ದಗಳು, ಅದನ್ನ ನಾನು ಇವತ್ತು ಕೊಟ್ರು ಒಂದೇ, 2 ದಿವಸ ಬಿಟ್ಟು ಕೊಟ್ರು ಒಂದೇ, ನೀವು ಹೋಗೋದಷ್ಟರಲ್ಲೇ ಇದೆ ಅಂತ ಅಸಡ್ಡೆಯಿಂದ ಹೇಳ್ತಾ ಇದ್ದ. ಆದ್ರೆ ಇವತ್ತು ಆತ ಕೊಟ್ಟಂತಹ ಉತ್ತರನೇ ಬೇರೆ ಇತ್ತು. ಏನೋ ಜಬ್ಬರ್, ಯಾಕೋ 3-4 ದಿವಸ ಆದ್ರೂ ಈ ಕಡೆನೇ ಬರ್ಲಿಲ್ಲ, ಪೋಸ್ಟ್ ಕೊಟ್ಟಿಲ್ಲ ಅಂದಾಗ, ಏನ್ ಮಾಡೋದು ಸರ್, ಯಾವ್ದೋ ಹುಚ್ಚನಾಯಿ ಕಚ್ಬಿಟ್ಟಿತ್ತು, ಇಲ್ಲೆಲ್ಲೋ ಔಷಧಿನೇ ಇರ್ಲಿಲ್ಲ ಸರ್, ಅದಕ್ಕೆ ಚಿಕ್ಕಮಂಗ್ಳೂರ್ಗೆ ಹೋಗಿ ಇಲ್ಲಿಗೆ ಬಂದೆ, ಯಾರೋ ಹೇಳಿದ್ರು ವೆಟರ್ನರಿ ಹಾಸ್ಪಿಟ್ಲ್ ಹತ್ರ ಇದೆ ಅಂತ ಹೇಳಿ ವೆಟರ್ನರಿ ಆಸ್ಪತ್ರೆ ಬಳಿ ಅವ್ನು ಬಂದು ಇದಕ್ಕೆ ಕಾರಣವನ್ನು ಹೇಳ್ತಾನೆ. ಹಾಗೆ ವೆಟರ್ನರಿ ಹಾಸ್ಪಿಟ್ಲ್ ಅಲ್ಲಿ ಇರ್ತಕ್ಕಂತಹ ಸ್ಟಾಕ್ಮೆನ್ ಪುಟ್ಟಯ್ಯ ಮತ್ತೆ ಜಬ್ಬರು ಇಬ್ರು ಕೂಡ ಊರಿನಲ್ಲಿ ನಡೆಯಬಹುದಾದಂತಹ ವಿದ್ಯಮಾನಗಳನ್ನ ಮತ್ತೆ ಹುಚ್ಚು ನಾಯಿಗಳ ಹಾವಳಿಯನ್ನ, ಈ ಕಂತ್ರಿ ನಾಯಿಗಳ ಒಂದು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಆ ನಿರೂಪಕರಿಗೆ ಹೇಳ್ತಾರೆ. ಹೇಳಿದ್ದಾದ್ಮೇಲೆ ಇದನ್ನೆಲ್ಲ ನಾವು ನಿವಾರಣೆ ಮಾಡ್ಕೋಬೇಕು ಅಂದ್ರೆ ನಮ್ಮ ಊರಿನ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆದಂತಹ ಖಾನ್ ಸಾಹೇಬರಿಗೆ ತಿಳಿ ಹೇಳ್ಬೇಕು ಸರ್, ಅವ್ನು ಕಂಪ್ಲೇಂಟ್ ಕೊಡ್ಬೇಕು ಸರ್, ನಿಮ್ಮಂತಹ ವಿದ್ಯಾವಂತರಾದಂತಹವರೇ ಇಂತಹದಕ್ಕೆ ಮುಂದೆ ಬರ್ಬೇಕು ಸರ್, ನೀವು ಮುಂದೆ ನಡೀರಿ ಸರ್, ನಾವ್ ಹಿಂದೆ ಬರ್ತೀವಿ ಅಂತ ಹೇಳಿ ನಿರೂಪಕರನ್ನ ಸಮಾಜ ಸುಧಾರಕರನ್ನಾಗಿ ಮಾಡಿ ಅವರನ್ನ ಹುರಿದುಂಬಿಸಿ ಹೊಗಳಿಕೆ ಮಾತುಗಳನ್ನ ಹಾಡ್ತಾರೆ. ನಿರೂಪಕರು ಕೂಡ ಹುಬ್ಬಿ ತಾನು ಮುಂದೆ ಹೋಗ್ತೀನಿ, ನೀವು ಹಿಂದೆ ಬನ್ನಿ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಆದ್ರೆ ತಿರುಗಿ ನೋಡಿದ್ರೆ ಇವರಿಬ್ರು ಕೂಡ ಆ ಕಡೆ ಒಬ್ರು ಈ ಕಡೆ ಒಬ್ರು ಮುಖ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವರನ್ನ ದಾರಿ ತಪ್ಪಿಸಿ ಅವ್ರ ಪಾಡ್ಗವ್ರು ಹಿಂದೆ ಹೊರಟೋಗ್ಬಿಟ್ರು. ಆದ್ರೆ ಕೂಡ ನಿರೂಪಕರಿಗೆ ಇವರ ವರ್ತನೆ ಬಗ್ಗೆ ಬೇಸರಗೊಂಡು ನಾನು ನನ್ನೊಳಗಡೆ ಬಂದಿರ್ತಕ್ಕಂತಹ ಸಿಟ್ಟನ್ನ ಹೊರ ಹಾಕ್ಬೇಕು ಅಂದ್ರೆ ಈಗ ನಾನು ಖಾನ್ ಸಾಹೇಬ್ರ ಹತ್ರ ಹೋಗ್ಲೇಬೇಕು. ಹೌದು, ಇದೊಂದು ಸಾಮಾಜಿಕ ನ್ಯಾಯ, ಯಾಕೆ ಈಗ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಅವ್ರು ಬರ್ದೇ ಇದ್ರು ಚಿಂತೆ ಇಲ್ಲ, ನಾನು ಹೋಗಿ ಖಾನ್ ಸಾಹೇಬ್ರನ್ನ ಭೇಟಿ ಮಾಡೋಣ ಅಂತ ಹೇಳಿ ನಿರೂಪಕರು ಖಾನ್ ಸಾಹೇಬ್ರನ್ನ ಭೇಟಿ ಮಾಡ್ಲಿಕ್ಕೆ ಒಬ್ರೆ ಬರ್ತಾರೆ. ಇದು ದೃಶ್ಯ 5ರಲ್ಲಿ ನಡೆದಂತಹ ಘಟನೆ. ಈಗ ದೃಶ್ಯ 6ನ್ನ ಶಿಕ್ಷಣ ಮಾರ್ಗದರ್ಶಿಯಲ್ಲಿ ನೋಡ್ಕೊಂಡು ಬರೋಣ. ತದನಂತರ ಅದರ ವಿದ್ಯಮಾನಗಳನ್ನ ನೋಡೋಣ. ಒಳ್ಳೆ ಹೇಳ್ತೀರಿ, ನಂಗೇನು ಈ ನಾಯಿಗಳನ್ನ ಕಂಡ್ರೆ ಪ್ರೀತಿನ ಸ್ವಾಮಿ. ಕುರಾನ್ ಪ್ರಕಾರ ಈ ನಾಯಿಗಳಿಗೂ ನಮಗೂ ಹಂದಿಗಳಿಗೆ ಸಮ. ನಿಜವಾದ ಮುಸಲ್ಮಾನ್ ಆದೋನು ನಾಯಿ ಮುಟ್ಟಿಸಿಕೊಳ್ಳೇ ಕೂಡುದು. ಅದು ಮುಟ್ಟಿಸ್ಕೊಂಡ್ರೆ ಮೈಗೆಲ್ಲ ಕೆಮ್ಮಣ್ಣು ಹಚ್ಕೊಂಡು ಸ್ನಾನ ಮಾಡ್ಬೇಕಂತೆ. ಅಂತದ್ರಲ್ಲಿ ನಾನು ಈ ನಾಯಿಗಳನ್ನ ಸಾಕಿಕೊಂಡಿದ್ದೀನಿ ಅಂತಿರಲ್ಲ, ಅವನ್ನೆಲ್ಲ ಎರಾಡಿಕೇಟ್ ಮಾಡೋದಕ್ಕೆ ನಾವು ಕೈಲಾದೆಲ್ಲ ಮಾಡಿದ್ದೇವೆ. ಶೂಟ್ ಮಾಡಿಸಿದ್ದೇನೆ, ಪಾಯ್ಸನ್ ತರಿಸಿ ಹಾಕ್ಸಿದ್ದೇನೆ. ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟ್ ಆದವನು ಇನ್ನೇನು ಮಾಡಬಹುದು ಹೇಳ್ರಿ? ಈ ಸಾರಿ ನಾವು ತರಿಸಿದ ಡಾಗ್ ಪಾಯ್ಸನ್ ಅಷ್ಟೊಂದು ಎಫೆಕ್ಟಿವ್ ಆದ ಹಾಗೆ ಕಾಣ್ಲಿಲ್ಲ. ಹಾಗೆ ಅದೇನು ಅದನ್ನು ಕಲಬೆರಕೆ ಮಾಡ್ತಾರೋ ಏನೋ. ಆದ್ರೂ ಈ ವರ್ಷ 200-300 ನಾಯಿನಾದ್ರೂ ಸಾಯಿಸಿದ್ದೇವೆ ನೋಡಿ. ಏನಪ್ಪಾ ಅಂದ್ರೆ ಮುನ್ಸಿಪಾಲಿಟಿ ಹದ್ದುಬಸ್ತಿನ ಒಳಗೆ ಇದ್ರೆ ಮಾತ್ರ ನಾವು ಆಕ್ಷನ್ ತಗೋಬಹುದು ಎಂದು ಬಿಳಿಯ ಗಡ್ಡದ ಖಾನ್ ಸಾಹೇಬರು ತಮ್ಮ ಗಡ್ಡ ನೀವಿಕೊಳ್ಳುತ್ತಾ ತಮ್ಮ ಡಾಗ್ ಎರಾಡಿಕೇಶನ್ ಪ್ರೋಗ್ರಾಮ್ ಅನ್ನು ವಿವರಿಸಿದರು. ನಿಮ್ಮ ನೌಕರರು ಒಂದೇ ಒಂದು ನಾಯಿಯನ್ನು ಕೊಲ್ಲದೆ ನಿಮ್ಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಖಾನ್ ಸಾಬ್. ಒಂದು ಸಾರಿ ನೀವು ಪೇಟೆ ಬೀದಿಯಲ್ಲಿ ತಿರುಗಾಡಿದ್ರೆ ಗೊತ್ತಾಗುತ್ತೆ. ಒಂದು ಕೆಲಸ ಮಾಡಿ,
ಇನ್ನು ಮುಂದೆ ನಾಯಿ ಕೊಂದ್ರೆ ಬಾಲ ತಗೊಂಡು ಬಂದು ತೋರಿಸ್ಬೇಕು ಅಂತ ಹೇಳಿ. ಅವರ ಲೆಕ್ಕ ಸುಳ್ಳು ನಿಜವೋ ನಿಮಗೆ ಗೊತ್ತಾಗುತ್ತೆ. ಮೂಡಿಗೆರೆ ಒಳಗೆ ಇನ್ನು ತುಂಬಾ ಕಂತ್ರಿ ನಾಯಿಗಳಿರೋದು ನಿಜ. ಅದಕ್ಕೆ ಕಾರಣ ಹೇಳ್ತೀನಿ ಕೇಳಿ. ಅವೆಲ್ಲ ಇಲ್ಲಿ ನಾಯಿಗಳಲ್ಲ, ಹೊರಗಡೆಯಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಆದವು. ಲಾರಿಲಿ ನಾಯಿಗಳನ್ನ ತುಂಬಿಕೊಂಡು ಬಂದು ಇಲ್ಲಿ ರಾತ್ರೋರಾತ್ರಿ ಬಿಟ್ಟು ಹೋಗಿದ್ದಾರೆ. ಅವರ ಧರ್ಮದ ಪ್ರಕಾರ ಪ್ರಾಣಿ ಹಿಂಸೆ ಮಾಡೋ ಹಾಗಿಲ್ಲ. ಅದಕ್ಕೆ ನಾಯಿ ಕಾಟ ವಿಪರೀತ ಆದ ಕೂಡ್ಲೆ ಲಾರಿಲಿ ತುಂಬಿಸಿ ದೂರ ಎಲ್ಲಾದ್ರೂ ಬಿಟ್ಟು ಬಿಡ್ತಾರೆ. ಸರ್ಕಾರಕ್ಕೆ ಯಾಕೆ ನೀವು ಕಂಪ್ಲೇಂಟ್ ಮಾಡಬಾರ್ದು? ನಾನು ಆಕ್ಷನ್ ತಗೊಂಡೇ ಬಿಡ್ತಿದ್ದೆ. ಆದ್ರೆ ಇವನ್ನೆಲ್ಲ ಯಾರು ನೋಡಿದ್ದಾರೆ? ಏನು ದಾಖಲೆ ಇದೆ? ಯಾರು ಸಾಕ್ಷಿ ಹೇಳ್ತಾರೆ? ಎಲ್ಲ ರಾತ್ರೋರಾತ್ರಿ ನಡೆಯೋ ಕೆಲಸ. ಅವರ ಅಹಿಂಸೆಗೆ ಬೆಂಕಿ ಹಾಕ್ಲಿ. ನಿನ್ನೆ 7 ಜನಕ್ಕೆ ಸುಮಾರು ದನಗಳಿಗೆ ಹುಚ್ಚು ನಾಯಿ ಕಚ್ಚಿದೆಯಂತೆ. ನೀವು ಕಂಪ್ಲೇಂಟ್ ಕೊಡದಿದ್ರೆ ಬೇಡ. ನಿಮಗೆ ಗ್ಯಾರಂಟಿ ಗೊತ್ತಿದ್ರೆ ಹೇಳಿ, ನಾನಾದ್ರೂ ಪತ್ರಿಕೆಗಳಿಗೆ ಬರೆಯುತ್ತೇನೆ. ಅಯ್ಯಯ್ಯೋ, ಹಂಗೆಲ್ಲ ಮಾಡ್ಬೇಡಿ ಸಾರ್. ಇದು ಬಹಳ ಸೆನ್ಸಿಟಿವ್ ಮ್ಯಾಟರು. ನಾನು ಮುಸಲ್ಮಾನ ಆಗಿದ್ದುಕೊಂಡು ಬೇರೆ ಧರ್ಮದ ವಿರುದ್ಧ ಹೇಳಿಕೆ ಕೊಟ್ರೆ ತುಂಬಾ ಅಪಾರ್ಥ ಬಂದು ಬಿಡುತ್ತೆ. ಹಿಂದೂಗಳು ಮನಸ್ಸಿಗೆ ಯಾಕೆ ನೋವು ಮಾಡ್ಬೇಕು? ಅವರವರ ಧರ್ಮ ಅವರಿಗೆ ದೊಡ್ಡದಲ್ಲವೇ? ಅಲ್ರಿ ಖಾನ್ ಸಾಹೇಬ್ರೆ, ಈ ನಾಯಿಗಳ ಕೈಲಿ ಕಚ್ಚಿಸ್ಕೊಳ್ಬೇಕಾದ್ರೆ, ಹೊಟ್ಟೆಗೆ 14 ಇಂಜೆಕ್ಷನ್ ಚುಚ್ಚಿಸ್ಕೊಳ್ಬೇಕಾದ್ರೆ ಆಗ ನೋವಾಗದಿಲ್ಲೇನ್ರಿ? ಏನ್ ಮಾಡ್ತೀರಿ? ಜನಕ್ಕೆ ತಿಳುವಳಿಕೆ ಕಡಿಮೆ. ಉಳಿದವರ ಮೇಲೆ ಸುಳ್ಳು ಅಪಾದನೆ ಮಾಡ್ತಿದ್ದಾನೆ ಅಂದು ಬಿಡ್ತಾರೆ ಸಲೀಸಾಗಿ. ಎಷ್ಟು ನಾಯಿ ಕೊಂದ್ರು ಮತ್ತೆ ಹೊಸ ನಾಯಿಗಳು ಎಲ್ಲಿಂದ ಬರ್ತೀವಿ ಅಂತ ದೂರು ಯೋಚನೆ ಮಾಡೋಲ್ಲ. ನನ್ನ ಎಲ್ಲ ಪ್ರಶ್ನೆ ತಕರಾರುಗಳಿಗೂ ಈತನ ಹತ್ರ ರೆಡಿಮೇಡ್ ಉತ್ತರಗಳು ಸಿದ್ಧವಾಗಿರುವಂತೆ ಕಂಡಿತು. ಸರ್ಕಾರಿ ವ್ಯವಹಾರದ ರೀತಿ ನಿರ್ಭಾವದಲ್ಲಿ ಈತ ನನ್ನ ಬಳಿ ಮಾತಾಡುತ್ತಿದ್ದ. ಸ್ಟಾಕ್ಮನ್ ಪುಟ್ಟಯ್ಯ ಚಿತಾವಣೆ ಮಾಡಿ ಎಬ್ಬಿಸಿದ್ದ ಸಿಟ್ಟೆಲ್ಲ ಖಾನ್ ಸಾಹೇಬರ ದೇಶಾವರ ಉತ್ತರಗಳಿಂದ ಇಳಿದೇ ಹೋಯ್ತು. ಖಾನ್ ಸಾಹೇಬ್ರೆ, ನೀವು ಸಣ್ಣ ಪುಟ್ಟ ವಿಷಯ ಎಲ್ಲಾ ತಗೊಂಡು ಬಂದು ಧರ್ಮಕ್ಕೆ ಗಂಟಾಕಿ ಸುಮ್ನೆ ಕಾಂಪ್ಲಿಕೇಟ್ ಮಾಡ್ತಿದ್ದೀರಿ. ಮುನ್ಸಿಪಲ್ ಪ್ರೆಸಿಡೆಂಟ್ಗಾಗಿ ಈ ಊರನ್ನು ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ. ಅದು ಬಿಟ್ಟು ಅದರಿಂದ ಬರೋ ರೋಗಗಳಿಗೆ ಉಚಿತ ಔಷಧಿ ಹಂಚುತ್ತೀನಿ ಎನ್ನುತ್ತಿದ್ದೀರಾ? ಈ ಊರಿನವರೆಲ್ಲ ನಿಮ್ಮ ತರಾನೇ ಯೋಚನೆ ಮಾಡಿದ್ರೆ ನಂಗ್ಯಾಕೆ ಕಷ್ಟ ಆಯ್ತು ಸಾರ್? ಈ ಕುರ್ಚಿ ಮೇಲೆ ಕುತ್ಕೊಂಡವನು ಎಲ್ರಿಗೂ ಒಪ್ಪಿಗೆ ಆಗೋ ಹಾಗೆ ನಡ್ಕೋಬೇಕಾಗುತ್ತೆ. ಅದು ಬಂದಿರೋದು ಕಷ್ಟ ನಂಗೆ. ನಾನಾಕೆ ಕಾಂಪ್ಲಿಕೇಟ್ ಮಾಡೋದಕ್ಕೆ ಹೋಗ್ಲಿ ಹೇಳಿ? ಮೊನ್ನೆ ನೋಡಿ, ಆ ಕೃಷ್ಣೇಗೌಡ್ರ ಆನೆನ ಪೇಟೆ ಬೀದಿಯಲ್ಲಿ ಕರ್ಕೊಂಡು ಹೋಗ್ಬೇಡಿ ಅಂದಿದ್ದಕ್ಕೆ ನೀವು ರಂಜಾನ್ ದಿನ ಒಂಟೆನ ಪೇಟೆ ಬೀದಿಯಲ್ಲಿ ಕರ್ಕೊಂಡು ಹೋಗ್ಬೋದು, ನಾವು ಆನೆ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳೋದಕ್ಕೆ ನೀನು ಯಾರು ಅಂತ ಒಂದಷ್ಟು ಜನ ಜಗಳಕ್ಕೆ ಬಂದ್ರು. ಆನೆ ಪೇಟೆ ಬೀದಿಯಲ್ಲಿ ಹೋಗ್ತಾ ಹಣ್ಣಿನ ಅಂಗಡಿಯವನ ಸೇಬಿನ ಹಣ್ಣು, ದ್ರಾಕ್ಷಿ, ತರಕಾರಿ ಅಂಗಡಿಯವನ ಮೂಲಂಗಿ, ಕೊತ್ತಂಬರಿ, ಸೊಪ್ಪು ಎಲ್ಲ ತಗೊಂಡು ತಿಂದಿದೆ. ಇಲ್ಲಿ ತರಬೇಡಿ ಆನೇನ ಅಂದ್ರೆ ಅದನ್ನ ಹಿಂದೂ ಮುಸ್ಲಿಂ ಪ್ರಶ್ನೆ ಮಾಡ್ತಾರೆ. ಇಂಥ ಜನಗಳಿಗೆ ಏನ್ ಹೇಳ್ತೀರಾ? ಸಿಂಪಲ್ ವಿಷಯ ಕಾಂಪ್ಲಿಕೇಟ್ ಮಾಡ್ತೀನಿ ಅಂತೀರಾ? ಕುರ್ಚಿ ಮೇಲೆ ತಾವು ಒಂದಲ್ಲ ಒಂದಿನ ಕುತ್ಕೊಂಡ್ರೆ ಗೊತ್ತಾಗುತ್ತೆ ಹೇಗೆ ಎಲ್ಲ ಕಾಂಪ್ಲಿಕೇಟ್ ಆಗಿದೆ ಅನ್ನೋದು. ನಿನ್ನೆ ಹುಚ್ಚು ನಾಯಿ ಅದಕ್ಕೂ ಕಚ್ಚಿದೆ ಅಂತಾರೆ. ಅದಕ್ಕೇನಾದ್ರೂ ಹುಚ್ಚು ಬಂದ್ರೆ ಏನು ಕತೆ ಯೋಚಿಸಿ ಖಾನ್ ಸಾಹೇಬ್ರೆ. ನಿಮ್ಮ ಮಾತು ಕೇಳಿದ್ರೆ ಇಂಥ ಪರಿಸ್ಥಿತಿಲಿ ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟ್ಗೆ ಏನೇನೂ ಅಧಿಕಾರವೇ ಇಲ್ಲ. ಸುಮ್ಮನೆ ಇದ್ದದ್ದನ್ನ ಮುಂದುವರಿಸಿಕೊಂಡು ಹೋಗೋದನ್ನ ಬಿಟ್ಟು ಎಂದಾಗುತ್ತೆ. ಸರಿಯಾದ ಮಾತು ಹೇಳಿದ್ರಿ, ಒಪ್ಪತಕ್ಕಂತ ಮಾತು ಅದು. ಇದ್ದದ್ದನ್ನ ನಡೆಸಿಕೊಂಡು ಹೋಗೋದೇ ಕಷ್ಟ ಆಗಿದೆ. ಜನಗಳ ವಿಶ್ವಾಸನ ಉಳಿಸಿಕೊಂಡು ಕುರ್ಚಿನೂ ಉಳಿಸಿಕೊಂಡು ಟರ್ಮ್ ಮುಗಿಸಿದ್ರೆ ಸಾಕಾಗಿದೆ ನನಗೆ. ನಿರೂಪಕರು ಈಗ ಖಾನ್ ಸಾಹೇಬ್ರ ಬಳಿ ಬಂದಿದ್ದಾರೆ. ಬಂದೇನ್ ಮಾಡ್ತಾರೆ, ಹಿಂದೆ ಸ್ಟಾಕ್ಮೆನ್ ಪುಟ್ಟಯ್ಯ ಮತ್ತೆ ಜಬ್ಬರ್ ಏನೆಲ್ಲ ಹೇಳಿದ್ರು ಆ ಎಲ್ಲ ವಿಚಾರಗಳನ್ನ ನಿರೂಪಕರು ಯಾರು ಹೇಳಿದ್ದಾರೆ? ಖಾನ್ ಸಾಹೇಬ್ರಿಗೆ ಹೇಳಿದ್ದಾರೆ. ಊರಿನ ಸಮಸ್ಯೆಗಳ ಬಗ್ಗೆ, ಆ ಹುಚ್ಚು ನಾಯಿ ಹಾವಳಿಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅದನ್ನು ಕೇಳಿಸ್ಕೊಂಡಂತಹ ಆ ಖಾನ್ ಸಾಹೇಬ್ರು ಏನ್ ಹೇಳ್ತಾರೆ ನೋಡ್ರಿ ನಿರೂಪಕರಿಗೆ. ಒಳ್ಳೆ ಹೇಳ್ತೀರಿ ಸರ್, ನಂಗೇನು ಈ ನಾಯಿಗಳನ್ನ ಕಂಡ್ರೆ ಪ್ರೀತಿನ ಸ್ವಾಮಿ ಅಂತ ಹೇಳ್ತಾನೆ. ಇದು ಸಂದರ್ಭದ ಸಾಲು ಕೂಡ.
ಕುರಾನ್ ಪ್ರಕಾರ ಈ ನಾಯಿಗಳು ನಮ್ಗೆ ಹಂದಿಗಳಿಗೆ ಸಮಾಸ ಅಂತ ಹೇಳ್ತಾರೆ. ಅಂದ್ರೆ ಈಗ ಹಂದಿಗಳನ್ನ ಹಿಂದೂಗಳು ಏನಾದ್ರೂ ವಾಹನಗಳಿಗೆ ಮುಟ್ಟಿಸ್ಕೊಂಡ್ರೆ ಅದು ಅಪಶಕನ ಅಂತ ಹೇಳಿ ಶಾಂತಿ ಮೂಡಿಸೋದು ಅಥವಾ ವಾಹನಗಳನ್ನೇ ಮಾರಾಟ ಮಾಡ್ತಾರಲ್ಲ, ಅದೇ ತರ ಈ ಕುರಾನ್ ಪ್ರಕಾರ ಅವ್ರೇನಾದ್ರೂ ಮುಸ್ಲಿಮ್ಸ್ಗಳು ಈ ನಾಯಿಯನ್ನ ಮುಟ್ಟಿಸ್ಕೊಂಡ್ಬಿಟ್ರೆ ಅವರು ಕೆಮ್ಮಣ್ಣು ಹಚ್ಕೊಂಡು ಸ್ನಾನ ಮಾಡ್ಬೇಕಂತೆ. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ನೋಡಿ ಸರ್, ನಿಜವಾದ ಮುಸ್ಲಿಂ ಆದಂತಹನು ನಾಯಿ ಮುಟ್ಟಿಸ್ಕೊಳ್ಳೇ ಕೂಡ್ದು. ಅದೇನಾದ್ರೂ ಒಂದ್ ಪಕ್ಷ ಮುಟ್ಟಿಸ್ಕೊಂಡ್ರೆ ಮೈಗೆಲ್ಲ ಕೆಮ್ಮಣ್ಣು ಹಚ್ಕೊಂಡು ಸ್ನಾನ ಮಾಡ್ಬೇಕಂತೆ ಸರ್. ಅಂತದ್ರಲ್ಲಿ ನಾನು ಈ ನಾಯಿಗಳನ್ನ ತಂದು ಸಾಕಿದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅವನ್ನೆಲ್ಲ ಎರಾಡಿಕೇಶನ್ ಮಾಡ್ಸೋದಿಕ್ಕೆ ನಾವು ಕೈಲಾದದ್ದನ್ನೆಲ್ಲ ಮಾಡಿದ್ದೇವೆ ಸರ್ ಅಂತ ಹೇಳ್ತಾರೆ. ಎರಾಡಿಕೇಶನ್ ಅಂದ್ರೆ ನಾಯಿಗಳನ್ನ ಹಿಡ್ಸೋದಿಕ್ಕೆ ಮತ್ತೆ ಅವುಗಳನ್ನ ಕೊಲ್ಲೋದಿಕ್ಕೆ, ಅವುಗಳ ಸಂಖ್ಯೆಯನ್ನ ಕಡಿಮೆ ಮಾಡೋದಿಕ್ಕೆ ನಾವೇನೆಲ್ಲ ಕೆಲಸ ಮಾಡಬಹುದೋ ಆ ಎಲ್ಲ ಕೈಲಾದ ಕೆಲಸವನ್ನ ನಾವಿಲ್ಲಿ ಮಾಡಿದೀವಿ ಅಂತ ಹೇಳ್ತಾರೆ. ಏನೇನ್ ಮಾಡಿದ್ದೀನಿ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಕೂಡ ಇದು 2 ಅಂಕದ ಪ್ರಶ್ನೆ ಇದೆ. ಶೂಟ್ ಮಾಡಿಸಿದ್ದೀನಿ, ಪಾಯ್ಸನ್ ತರ್ಸಾಕಿದ್ದೀನಿ, ಮತ್ತೆ ಒಬ್ಬ ಮುನ್ಸಿಪಾಲ್ ಪ್ರೆಸಿಡೆಂಟ್ ಆದಂತಹನು ಏನೇನೆಲ್ಲವನ್ನ ಮಾಡಬಹುದು ಅದೆಲ್ಲವನ್ನ ನಾನು ಮಾಡಿದ್ದೀನಿ ಸರ್ ಅಂತ ಹೇಳ್ತಾ ಇದ್ದೇನೆ. ಸರಿ, ಈ ಸಾರಿ ನಾವು ತರಿಸಿರ್ತಕ್ಕಂತಹ ಡಾಗ್ ಪಾಯ್ಸನ್ ಅಷ್ಟೊಂದು ಎಫೆಕ್ಟಿವ್ ಆಗಿ ವರ್ಕ್ ಮಾಡಿಲ್ಲ, ಕೆಲಸ ಮಾಡಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ಅದೇನ್ ಕಲ್ಬೆರ್ಕೆನೋ, ವಿಷಯದಲ್ಲಿ ಕೂಡ ಕಲ್ಬೆರ್ಕೆ ಮಾಡ್ಬಿಡ್ತಾ ಇದ್ದಾರೆ ನೋಡಿ ಅಂತ ಹೇಳಿ ಖಾನ್ ಸಾಹೇಬ್ರು ಒಂದಿಷ್ಟು ವಿಷಾದವನ್ನ ವ್ಯಕ್ತಪಡಿಸ್ತಾರೆ. ಆದ್ರೂ ಕೂಡ ಈ ವರ್ಷ ನಾವು 200-300 ನಾಯಿಗಳನ್ನಾದ್ರೂ ಸಾಯಿಸ್ಬಿಟ್ಟಿದೀವಿ ನೋಡಿ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಅವು ಮುನ್ಸಿಪಾಲಿಟಿಯ ಹದ್ದುಬಸ್ತಿನ ಒಳಗಡೆ ಇದ್ರೆ ಮಾತ್ರ ನಾವು ಆಕ್ಷನ್ ತಗೊಳ್ಬಹುದು. ಈಗ ದಾರಿಲಿ ಬೀದಿಲಿ ಎಲ್ಲಾದ್ರೂ ಓಡಾಡ್ತಾ ಇದ್ರೆ ಆ ನಾಯಿಗಳನ್ನ ಹಿಡ್ಕೊಂಡು ಕೊಲ್ಲೋದೋ ಅಥವಾ ಅವನ್ನ ಹಿಡ್ಕೊಂಡು ಲಾರಿಗೆ ಹಾಕೊಂಡು ಹೊರಗಡೆ ಕರ್ಕೊಂಡು ಹೋಗೋದೋ ಏನಾದ್ರೂ ಮಾಡ್ಬೋದು. ಅದು ಬಿಟ್ಟು ಅವು ಯಾರ್ದಾದ್ರೂ ಮನೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ರೆ ಜನ ಸುಮ್ನಿರ್ತಾರ? ಏಯ್ ಯಾಕೋ ನಾಯಿನ ಕೊಲ್ತೀಯ, ನಾಯಿನ ಕೊಲ್ಬಾರ್ದು ಕೊಂಡು ಹೋಗು, ನಾಯಿ ನಾರಾಯಣ ಇದ್ದಂಗೆ ಪರಮಾತ್ಮ ಅಂತ ಹೇಳಿ ನಮ್ಮ ಹಿಂದೂ ಜನಾಂಗದವರು ನಾಯಿಯನ್ನು ಕೊಲ್ಲೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಆ ಖಾನ್ ಸಾಹೇಬ್ರು ಈ ಮಾತನ್ನ ಹೇಳ್ತಾ ಇದ್ದಾರೆ. ಓಹೋ, ಮುನ್ಸಿಪಾಲಿಟಿಯ ಹದ್ದುಬಸ್ತಿನ ಒಳಗಡೆ ಇದ್ರೆ ಮಾತ್ರ ನಾವು ಅವುಗಳ ಬಗ್ಗೆ ಆಕ್ಷನ್ ತೆಗೆದುಕೊಳ್ಬಹುದೇ ವಿನಃ ಅವು ಎಲ್ಲಾದ್ರೂ ಒಳಗಡೆ ಯಾರ್ದಾದ್ರೂ ಮನೆ ಒಳಗಡೆ ಹೋಗಿ ಸೇರ್ಕೊಂಡ್ರೆ ನಾವು ಅವುಗಳ ಬಗ್ಗೆ ಆಕ್ಷನ್ ತಗೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾವ ರೀತಿ ಅಂದ್ರೆ ತನ್ನ ಬಿಳಿ ಗಡ್ಡವನ್ನ ಖಾನ್ ಸಾಹೇಬ್ರು ನೀವರ್ಸ್ಕೊಂಡು ಅಯ್ಯೋ ಹಚ್ಚ ಹಚ್ಚ ನೋಡ್ರಿ ಅಂತ ಹೇಳಿ ತಮ್ಮ ಡಾಗ್ ಎರಾಡಿಕೇಶನ್ ಪ್ರೋಗ್ರಾಮ್ ಬಗ್ಗೆ ಅವರು ವಿವರಿಸ್ತಾರೆ. ಇದು ಕೂಡ ಪ್ರಶ್ನೆಗೆ ಉತ್ತರ. ಮತ್ತೆ ನಿಮ್ಮ ನೌಕರರು ಒಂದೇ ಒಂದು ನಾಯಿಯನ್ನ ಕೊಂದಿಲ್ಲ ಸ್ವಾಮಿ, ನಿಮ್ಗೆಲ್ಲ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಅಂತ ಹೇಳಿ ನಿರೂಪಕರು ಖಾನ್ ಸಾಹೇಬ್ರಿಗೆ ಹೇಳ್ತಾರೆ. ಒಂದ್ಸರಿ ನೀವು ಪೇಟೆ ಬೀದಿಗೆ ಬಂದ್ ನೋಡಿ, ತಿರ್ಗಾಡ್ರಿ, ಗೊತ್ತಾಗುತ್ತೆ ನೀವು ಏನ್ ಕೆಲಸ ಮಾಡಿದ್ದೀರಾ ಅಂತ ಹೇಳಿ ನಿರೂಪಕರು ಖಾನ್ ಸಾಹೇಬ್ರಿಗೆ ತಾಕೀತ್ ಮಾಡ್ತಾರೆ. ಇನ್ಮೇಲೆ ನೀವೊಂದ್ ಕೆಲಸ ಮಾಡಿ, ಏನಂತ, ನಾಯನ್ನೇನಾದ್ರೂ ಕೊಂದ್ರೆ ಸಾಕ್ಷಿಗೋಸ್ಕರ ನೀವು ಆ ನಾಯಿ ಬಾಲನ್ನ ತಗೊಂಬಂದು ತೋರ್ಸಿ ಅಂತ ಹೇಳಿ. ಆಗ ನಿಜವಾಗಿ ಕೊಂದಿದಾರೋ ಇಲ್ವೋ, ಅವ್ರು ಸುಳ್ಳು ಲೆಕ್ಕ ಕೊಡ್ತಾ ಇದಾರೋ ನಿಜವಾದ ಉತ್ತರವನ್ನ ಹೇಳ್ತಾ ಇದಾರೋ ಅನ್ನೋದಾದ್ರೂ ನಿಮಗೆ ಗೊತ್ತಾಗುತ್ತೆ ಅನ್ನುವಂತಹ ಸಲಹೆಯನ್ನ ಕೂಡ ಕೊಡ್ತಾರೆ. ಇದು ಕೂಡ ಪ್ರಶ್ನೆ ಬರುವಂತಹ ಭಾಗ. ಮತ್ತೆ ಮೂಡುಗೆರೆ ಒಳಗೆ ಇನ್ನೂ ಕೂಡ ತುಂಬಾ ಕಂತ್ರಿ ನಾಯಿ ಇದಾವೆ, ನಿಜ, ಅದ್ ನನಗ್ ಗೊತ್ತಿದೆ, ಅದಕ್ಕೆ ಕಾರಣ ಹೇಳ್ತೀನಿ ಕೇಳಿ ಅಂತ ಹೇಳಿ ಖಾನ್ ಸಾಹೇಬ್ರು ಮತ್ತೆ ಉತ್ತರ ಹೇಳ್ತಾರೆ. ಇವೆಲ್ಲ ನಮ್ಮೂರಿನ ನಾಯಿಗಳಲ್ಲ ಸರ್, ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು ಅಂದ್ರೆ ಬೇರೆ ಊರಿನಿಂದ ತಂದು ನಮ್ಮೂರಿಗೆ ಸುರಿದೋಗಿರ್ತಕ್ಕಂಥದ್ದು, ನಮ್ಮೂರಲ್ಲಿ ಬಿಟ್ಟು ಹೋಗಿರ್ತಕ್ಕಂಥದ್ದು. ಈ ಕೋತಿಗಳ ಹಾವಳಿ ಹೆಚ್ಚಾದ್ರೆ ಒಂದೂರಿನ ಕೋತಿಗಳನ್ನ ಹಿಡಿಸಿ ಇನ್ನೊಂದೂರಿಗೆ ತಗೊಂಡೋಗಿ ಬಿಡ್ತಾರಲ್ಲ, ಅಥವಾ ಕಾಡ್ಗೆಲ್ಲಾದ್ರೂ ಬಿಡ್ತಾರಲ್ಲ, ಅದೇ ತರ ನಾಯಿಗಳ ಹಾವಳಿ ಹೆಚ್ಚಾಗಿದ್ರಿಂದ ಬೇರೆ ಊರಿನ ನಾಯಿಗಳನ್ನೆಲ್ಲ ಲಾರಿಲಿ ತುಂಬ್ಕೊಂಡ್ಬಂದು ರಾತ್ರಿ ತಂದು ನಮ್ಮೂರಲ್ಲಿ ಬಿಟ್ಟೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರ ಧರ್ಮದ ಪ್ರಕಾರ ಪ್ರಾಣಿ ಹಿಂಸೆ ಮಾಡೋ ಹಾಗಿಲ್ಲ, ಯಾಕಂದ್ರೆ ನಾಯಿಗಳನ್ನ ಕೊಲ್ಲಂಗಿಲ್ವಲ್ಲ, ಅದಕ್ಕೋಸ್ಕರ ಈ ನಾಯಿ ಕಾಟ ವಿಪರೀತ ಆದ್ಮೇಲೆ ಅವ್ರೇನ್ ಮಾಡ್ತಾರೆ, ಲಾರಿನಲ್ಲಿ ನಾಯಿಗಳನ್ನೆಲ್ಲ ತುಂಬಿಸ್ಕೊಂಡು ತಂದು ದೂರ ಎಲ್ಲಾದ್ರೂ ಹೀಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಆಗ ಸರ್ಕಾರಕ್ಕೆ ನೀವು ಒಂದ್ ಕಂಪ್ಲೇಂಟ್ ಯಾಕೆ ಕೊಡ್ಬಾರ್ದು ಅಂತ ಹೇಳಿ ನಿರೂಪಕರು ಅವರನ್ನ ಪ್ರಶ್ನೆ ಮಾಡ್ತಾರೆ. ನಾನು ಆಕ್ಷನ್ ತೆಗೆದುಕೊಂಡೇ ಬಿಡ್ತಿದ್ದೆ ಸರ್, ಆದ್ರೆ ಇವನ್ನೆಲ್ಲ ಯಾರು ನೋಡಿದ್ದಾರೆ, ಏನ್ ದಾಖಲೆ ಇದೆ
ಯಾರ್ ಸಾಕ್ಷಿ ಹೇಳ್ತಾರೆ? ಎಲ್ಲ ರಾತ್ರೋರಾತ್ರಿ ನಡೆದೋಗುವಂತಹ ಕೆಲಸ ಸರ್ ಅಂತ ಹೇಳ್ತಾ ಇದ್ದಾರೆ. ಈಗ ಹಿಂದೆ ದುರ್ಗಪ್ಪ ನಾನೆಲ್ಲ ಕೊಂಬೆನ ಮುರಿದಿರೋನು ಆನೆನೆ ಅಂತ ಗೊಣಗಾಡ್ದಾಗ ನಾಗರಾಜ್ ಹೇಳಿದ್ದ ಒಂದ್ ಮಾತು, ಹಂಗಂತ ರೈಟಿಂಗ್ ಅಲ್ಲಿ ಬರ್ಕೊಡಯ್ಯ, ಅದನ್ನು ಕೂಡ ಕಾನ್ಸಿಫಿಕೇಶನ್ ತಂದು ಹಾಕ್ತೀನಿ ಅಂತ ಹೇಳಿದ್ದ ಜ್ಞಾಪಿಸ್ಕೊಳ್ಳಿ. ಅದೇ ತರ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ ಖಾನ್ ಸಾಹೇಬ್ರು, ಇದಕ್ಕೆಲ್ಲ ಸಾಕ್ಷಿನೇ ಇಲ್ಲ ಸರ್, ಯಾರೋ ರಾತ್ರಿ ತಂದು ಸುರಿದೋಗಿರ್ತಾರೆ, ನಾನ್ ನೋಡ್ದೆ, ಇಂತಹ ಲಾರಿ ನಂಬರ್ ಅಲ್ಲಿ, ಇಂತಹ ಬಣ್ಣದ ಲಾರಿನಲ್ಲಿ ಇಂತಹನೇ ಡ್ರೈವರು, ಇಂತಹನೇ ಯಜಮಾನ ತಂದು ಈ ಲಾರಿನಲ್ಲಿ ಈ ನಾಯಿಗಳನ್ನ ಇಲ್ಲಿ ಬಿಟ್ಟೋದ ಅಂತ ಹೇಳಿ ಯಾರಾದ್ರೂ ಹೇಳ್ತಾರ ಸರ್? ಏನು ಹೇಳಲ್ಲ. ಯಾಕೆ? ಅವ್ನ್ ಸಿಕ್ಕಾಕೊಂಡ್ರೆ ಅವನಿಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನು ದಾಖಲೆನೂ ಇಲ್ಲ, ಸಾಕ್ಷಿನೂ ಇಲ್ಲ, ರಾತ್ರಿ ಇಲ್ಲಿ ಕದ್ದು ಮಾಡುವಂತಹ ಕೆಲಸಗಳು ಸರ್. ಹಾಗಾಗಿ ಇದನ್ನ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಬರೋದಿಲ್ಲ, ಮತ್ತೆ ಇದ್ರ ಮೇಲೆ ಯಾವುದೇ ಆಕ್ಷನ್ ಅನ್ನ ಕೂಡ ತಗೊಳಕ್ ಆಗ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಖಾನ್ ಸಾಹೇಬ್ರು ಉತ್ತರವನ್ನ ಕೊಡ್ತಾರೆ. ಆಗ ಅವರ ಹಿಂಸೆಗಿಷ್ಟು ಬೆಂಕಿ ಹಾಕ್ಲಿ ಅಂತ ಹೇಳಿ ನಿರೂಪಕರು, ನಿನ್ನೆ 7 ಜನಕ್ಕೆ ಮತ್ತೆ ಸುಮಾರು ದನಗಳಿಗೆ ಈ ಹುಚ್ಚು ನಾಯಿ ಕಚ್ಚಿಬಿಟ್ಟಿದ್ಯಂತಲ್ಲ, ನೀವು ಕಂಪ್ಲೇಂಟ್ ಕೊಡ್ದಿದ್ರು ಪರವಾಗಿಲ್ಲ, ಬೇಡ, ನಿಮಗೇನಾದ್ರೂ ಗ್ಯಾರಂಟಿ ಗೊತ್ತಿದ್ರೆ ಹೇಳಿ, ನಾನಾದ್ರೂ ಕೂಡ ಪತ್ರಿಕೆನಲ್ಲಿ ಬರಿತೀನಿ, ಆ ಬರೆಯುವಂತಹ ಕೆಲಸವನ್ನ ನಾನು ಮಾಡ್ತೀನಿ, ಆಗ್ಲಾದ್ರೂ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋದಿಕ್ಕೆ ಸಾಧ್ಯ ಆಗುತ್ತಾ ನೋಡಿ ಅಂತ ಹೇಳ್ತಾರೆ. ಅದಕ್ಕೆ ಖಾನ್ ಸಾಹೇಬ್ರು, ಅಯ್ಯಯ್ಯೋ ಹಂಗೇನಾದ್ರೂ ಮಾಡ್ಬಿಟ್ಟಿರಿ ಸರ್, ಇದು ಬಹಳ ಸೆನ್ಸಿಟಿವ್ ಮ್ಯಾಟ್ರು ಸರ್, ನಾನು ಮುಸಲ್ಮಾನ ಆಗಿ ಬೇರೊಂದು ಧರ್ಮದ ವಿರುದ್ಧ ಹೇಳಿಕೆಯನ್ನ ಏನಾದ್ರೂ ಕೊಟ್ಬಿಟ್ರೆ ಅದು ಅಪಾರ್ಥ ಬಂದ್ಬಿಡುತ್ತೆ ಸರ್. ನಾವು ಹಿಂದೂಗಳ ಮನಸ್ಸಿಗೆ ಯಾಕೆ ನೋವು ಮಾಡ್ಬೇಕು ಹೇಳಿ? ಅವ್ರವ್ರ ಧರ್ಮ ಅವ್ರಿಗೆ ದೊಡ್ಡದು ಬಿಡಿ ಸರ್, ಅಲ್ವಾ ಸರ್ ಅನ್ನುವಂತಹ ರೀತಿಯಲ್ಲಿ ಖಾನ್ ಸಾಹೇಬ ಮಾತಾಡ್ತಾರೆ. ಆಗ ನಿರೂಪಕರು, ಅಲ್ರಿ ಖಾನ್ ಸಾಹೇಬ್ರೆ, ಆ ನಾಯಿಗಳ ಕೈಲಿ ಕಚ್ಚಿಸ್ಕೊಳ್ಬೇಕಾದ್ರೆ ಹೊಟ್ಟೆಗೆ 14 ಇಂಜೆಕ್ಷನ್ಗಳನ್ನ ಸುಚ್ಚಿಸ್ಕೊಳ್ಬೇಕಾದ್ರೆ ಆಗ ನೋವಾಗೋದಿಲ್ವೇನ್ರಿ ಅಂತ ಕೇಳ್ತಾರೆ. ಇದು ಸಂದರ್ಭದ ಸಾಲು. ಅಂದ್ರೆ ಇಲ್ಲಿ ಒಂದು ಕಡೆ ದೈಹಿಕವಾಗಿ ಎಷ್ಟೆಲ್ಲ ಸಮಸ್ಯೆಗಳನ್ನ ಆ ಜನ ಅನುಭವಿಸ್ತಾರೆ, ಮಾನಸಿಕವಾಗಿ ನೋವನ್ನ ಅನುಭವಿಸ್ತಾರೆ, ಅಂತಹ ನೋವುಗಳೇ ಪ್ರಧಾನವಾಗಿ ಅವ್ರು ಇವತ್ತು ಹೇಳ್ಕೊಳ್ತಾ ಇದ್ದಾರೆ. ಇಂತಹ ಎಲ್ಲ ವಿಚಾರಗಳಿಗಿಂತ ಹೆಚ್ಚಾಗಿ ನೀವು ಮಧ್ಯೆ ಇನ್ನೊಂದು ಪದರವನ್ನ ಹೇಳ್ತಾ ಇದ್ದೀರಾ, ಇನ್ನೊಂದು ಲೇಯರ್ ಅಲ್ಲಿ ಏನ್ ಹೇಳ್ತಿದ್ದೀರಾ, ಇದು ಧರ್ಮ ಸೂಕ್ಷ್ಮವಾದ ವಿಚಾರ, ಧರ್ಮದ ಬದ್ಧತೆಯಲ್ಲಿ ನಾವು ನಡಿಬೇಕು, ಹಿಂದೂಗಳ ಮನಸ್ಸಿಗೆ ನಾನ್ ಯಾಕೆ ನೋವು ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ, ಇವಾಗ ನೋವಾದ್ರೂ ಪರವಾಗಿಲ್ಲ, ಇಂಜೆಕ್ಷನ್ ಸುಚ್ಚಿಸ್ಕೊಳ್ವಾಗ ಅವಾಗ ನೋವಾಗಲ್ವೇನ್ರಿ ಅನ್ನುವಂತಹ ರೀತಿಯಲ್ಲಿ ನಿರೂಪಕರು ಅಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಅದಕ್ಕೆ ಖಾನ್ ಸಾಹೇಬ್ರು ಹೇಳ್ತಾರೆ, ಏನ್ ಮಾಡ್ತೀರಿ, ಜನಕ್ಕೆ ತಿಳುವಳಿಕೆ ಕಡಿಮೆ, ಉಳಿದವರ ಮೇಲೆ ಸುಳ್ಳು ಆಪಾದನೆ ಮಾಡ್ತಿದ್ದಾನೆ ಅಂತ ಸಲೀಸಾಗಿ ಹೇಳ್ಬಿಡ್ತಾರೆ ಸರ್. ಎಷ್ಟು ನಾಯಿ ಕೊಂದ್ರು ಕೂಡ ಮತ್ತೆ ಹೊಸ ನಾಯಿಗಳು ಎಲ್ಲಿಂದ ಬರ್ತವೆ ಅಂತ ಚೂರು ಯೋಚನೆ ಮಾಡೋದಿಲ್ಲ ನೋಡಿ ಸರ್ ಅಂತ ಉತ್ತರ ಕೊಡ್ತಾರೆ. ಅದಕ್ಕೆ ನನ್ನ ಎಲ್ಲಾ ಪ್ರಶ್ನೆಗಳಿಗೂ ತಕರಾರುಗಳಿಗೂ ಈತನ ಹತ್ರ ರೆಡಿಮೇಡ್ ಉತ್ತರಗಳು ಸಿದ್ಧವಾಗಿದ್ದಾವೆ ಅಂತ ನಿರೂಪಕರಿಗೆ ಕಾಣಿಸುತ್ತೆ. ಸರ್ಕಾರಿ ವ್ಯವಹಾರದ ರೀತಿಯಲ್ಲಿ ಈತ ನಿರ್ಭಾವದ ಸ್ಥಿತಿಯಲ್ಲಿ, ಯಾವುದೇ ರೀತಿ ಅವನ್ಗೆ ನೋವಾಗ್ತಾ ಇಲ್ಲ, ಜನಗಳಿಗೆ ನಾಯಿ ಕಚ್ಚುತ್ತಾ ಇದೆ, 14 ಇಂಜೆಕ್ಷನ್ ಅನ್ನ ಕೊಡಿಸ್ಕೊಳ್ತಾ ಇದ್ದಾರೆ, ಅವರ ಮನಸ್ಥಿತಿ ಏನು, ಅವರ ದೈನಂದಿನ ಜೀವನದ ಗತಿ ಏನು, ಇದೇನು ಕೂಡ ಅವನು ಯೋಚನೆ ಮಾಡ್ತಾ ಇಲ್ಲ, ಒಂದು ಸ್ವಲ್ಪನೂ ಅವನಿಗೆ ಭಾವನೆಗಳೇ ಇಲ್ಲ, ನಿರ್ಭಾವಕ ಸ್ಥಿತಿಯಲ್ಲಿ ನಿರ್ಭಾವಯುತವಾಗಿ ಈತ ಮಾತನಾಡ್ತಾ ಕುಳಿತಿರ್ತಾನೆ. ಇದನ್ನ ಸ್ಟಾಕ್ಮೆಂಟ್ ಇದನ್ನೆಲ್ಲ ನೋಡಿದಂತಹ ನಿರೂಪಕರಿಗೆ, ಈ ಹಿಂದೆ ಸ್ಟಾಕ್ಮೆಂಟ್ ಪುಟ್ಟಯ್ಯ ಮತ್ತು ಜಬ್ಬರು ಅವರಿಬ್ರು ಚಿತಾವಣೆಯಲ್ಲಿ ಮಾಡಿ ನಿರೂಪಕರಿಗೆ ಎಬ್ಸಿದ್ರಲ್ಲ ಕೋಪ, ಆ ಸಿಟ್ಟೆಲ್ಲ ಈಗ ಇವನ ದೇಶವಾರಿ ಉತ್ತರಗಳಿಂದ ಎಲ್ಲ ಹಿಡಿದೋಗ್ಬಿಡುತ್ತೆ. ಏನ್ ಮಾಡೋದು, ಈ ಖಾನ್ ಸಾಹೇಬ್ರು ಈ ರೀತಿ ಹೇಳ್ತಾ ಇದಾರಲ್ಲ, ಯಾವ್ದೂನು ಪೆಟ್ಟಿಗೆ ಸಿಗ್ತಾ ಇಲ್ವಲ್ಲ ಅಂತ ಹೇಳಿ ಆ ನಿರೂಪಕರಿಗೂ ಕೂಡ ಒಂದು ರೀತಿಯ ದೇಶವಾರಿಯ ರೀತಿಯ ಒಂದು ಸಾಂತ್ವನಗಳು ತಗೊಳ್ಳೇಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತಾರೆ. ಆದ್ರೂ ಕೂಡ ಹೇಳ್ತಾರೆ, ಖಾನ್ ಸಾಹೇಬ್ರೆ, ನೀವು ಸಣ್ಣ ಪುಟ್ಟ ಎಲ್ಲ ವಿಷಯಗಳನ್ನ ತೆಗೆದುಕೊಂಡು ಬಂದು ಧರ್ಮಕ್ಕೆ ಗಂಟು ಹಾಕಿ ಸುಮ್ನೆ ಕಾಂಪ್ಲಿಕೇಟೆಡ್ ಮಾಡ್ತಿದ್ದೀರಾ ನೋಡ್ರಿ ಅಂತ ಅವರನ್ನ ಆಕ್ಷೇಪಿಸಿ, ಆ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆದಂತಹನ ಕರ್ತವ್ಯ ಏನು ಅನ್ನೋದನ್ನ ಹೇಳ್ತಾರೆ. ಇದು 1 ಅಂಕದ ಅಥವಾ 2 ಅಂಕದ ಪ್ರಶ್ನೆ ಇದೆ. ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆಗಿ ಈ ಊರನ್ನ ಸ್ವಚ್ಛವಾಗಿ ಇಡೋದು ನಿಮ್ ಕರ್ತವ್ಯ ಅಲ್ವೇನ್ರಿ?
ಅದು ಬಿಟ್ಟು ಅದರಿಂದ ಬರೋ ರೋಗ ರುಜಿನಗಳಿಗೆ ಉಚಿತವಾಗಿ ಔಷಧಿಯನ್ನು ಹಂಚ್ತೀವಿ ಅಂತೆ ಇದು ಯಾವ ನ್ಯಾಯ ರೀ, ಇದು ಯಾವ ಧರ್ಮ ರೀ ಅಂತ ಹೇಳಿ ನಿರೂಪಕರು ಪ್ರಶ್ನೆ ಮಾಡ್ತಾರೆ. ಹೌದಲ್ವಾ? ಕಾಯಿಲೆ ಎಲ್ಲ ಬರ್ಸ್ಬಿಟ್ಟು ಕಾಯಿಲೆ ಬರ್ಸ್ಕೊಂಡವ್ರಿಗೆ ಔಷಧಿ ಫ್ರೀ ಅಂತ ಕೊಡೋದು ಎಷ್ಟರ ಮಟ್ಟಿಗೆ ಇದು ಸರಿ? ಯಾಕಂದ್ರೆ ನಾವು ಕಾಯಿಲೆ ಬರೆಸ್ಕೊಂಡು ಔಷಧಿ ತಗೊಳ್ಳೋದಕ್ಕಿಂತ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರಲ್ಲ. ಕಾಯಿಲೆ ಬರೋದಕ್ಕೆ ಮುಂಚಿತವಾಗಿ ನಾವು ಎಚ್ಚರಿಕೆ ವಹಿಸ್ಕೊಳ್ಬೇಕು, ಜಾಗೃತತೆಯನ್ನು ವಹಿಸ್ಕೊಳ್ಬೇಕು. ಹಾಗಾಗಿ ಇಲ್ಲಿ ನಾಯಿ ಕಡಿಯದೇ ಇರುವಂತಹ ರೀತಿಯಲ್ಲಿ, ನಾಯಿಗಳಿಗೆ ಹುಚ್ಚೆ ಹಿಡಿಯದ ರೀತಿಯಲ್ಲಿ ನಾಯಿಗಳನ್ನ ನಿಯಂತ್ರಣ ಮಾಡಿಕೊಂಡು ಹದ್ದುಬಸ್ತಿನಲ್ಲಿ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಬ್ಬ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆದಂತಹವರ ಕರ್ತವ್ಯ ಅಲ್ವೇನ್ರಿ ಅಂತ ಹೇಳಿ ನಿರೂಪಕರು ಆ ಪ್ರೆಸಿಡೆಂಟ್ ಅನ್ನ ಪ್ರಶ್ನೆ ಮಾಡ್ತಾರೆ. ಆಗ ನಿರೂಪಕರು ಪ್ರೆಸಿಡೆಂಟು ಉತ್ತರ ಕೊಡ್ತಾನೆ, ಈ ಊರ್ನವರೆಲ್ಲ ನಿಮ್ ತರನೇ ಯೋಚನೆ ಮಾಡಿದ್ರೆ ನನಗೆ ಯಾಕೆ ಕಷ್ಟ ಇತ್ತು ಸರ್. ಈ ಕುರ್ಚಿ ಮೇಲೆ ಕೂತ್ಕೊಂಡನು ಎಲ್ರಿಗೂ ಒಪ್ಪೋ ಹಾಗೆ ನಡ್ಕೋಬೇಕಾಗುತ್ತೆ ನೋಡಿ ಸರ್. ಅದು ಬಂದಿರೋ ಕಷ್ಟ ಈಗ ನನಗೆ. ಯಾಕಂದ್ರೆ ನಾನ್ ಯಾಕೆ ಕಂಪ್ಲೇಂಟ್ ಮಾಡೋದಿಕ್ಕೆ ಹೋಗ್ಲಿ ಹೇಳ್ರಿ. ಮೊನ್ನೆ ನೋಡ್ರಿ, ಕೃಷ್ಣೇಗೌಡ್ರ ಆನೆನ ಪೇಟೆ ಬೀದಿಯಲ್ಲಿ ಕರ್ಕೊಂಡು ಹೋಗ್ಬೇಡ್ರಿ ನೀವು ಅಂತ ಹೇಳಿದ್ದಕ್ಕೆ ದೊಡ್ಡದಾಗಿ ಜಗಳನೆ ಮಾಡ್ಬಿಟ್ರು. ಏನ್ ಜಗಳ ಅದು? ನೀವಾದ್ರೆ ರಂಜಾನ್ ದಿನ ಒಂಟೆನ ಪೇಟೆ ಬೀದಿಲಿ ಕರ್ಕೊಂಡು ಹೋಗ್ಬೋದು, ನಾವಾದ್ರೆ ಆನೆ ಕರ್ಕೊಂಡು ಹೋಗ್ಬಾರ್ದಾ ಅಂತ ಹೇಳಿ ಜಗಳಕ್ಕೆ ಬಂದ್ಬಿಟ್ರಲ್ಲ ಸರ್. ಯಾಕಂದ್ರೆ ನೀನು ಯಾರು ಅಂತ ಒಂದಿಷ್ಟು ಜನಗಳು ಕೇಳ್ತಾ ಬಂದ್ರೆ ಆನೆನ ಪೇಟೆ ಬೀದಿಲಿ ನೀನ್ ಯಾಕೆ ಕರ್ಕೊಂಡು ಹೋಗ್ಬೇಕು? ಅವೆಲ್ಲನ ಹಣ್ಣಿನ ಅಂಗಡಿಯವರ ಹತ್ರ, ಸೇಬಿನ ಅಂಗಡಿಯವರ ಹತ್ರ ಹೋಗಿ ಆ ಹಣ್ಣುಗಳನ್ನೆಲ್ಲ ಕಿತ್ಕೊಂಡು ತಿನ್ನುತ್ತೆ, ಮತ್ತೆ ದ್ರಾಕ್ಷಿಗಳನ್ನ ತಿನ್ನುತ್ತೆ, ತರಕಾರಿಗಳನ್ನ ತಿನ್ನುತ್ತೆ, ಮೂಲಂಗಿ ಸೊಪ್ಪು ತರಕಾರಿ ಎಲ್ಲವನ್ನ ಅದು ಕಿತ್ಕೊಂಡು ತಿನ್ನುತ್ತೆ. ಹಾಗಾಗಿ ನೀವು ಆನೆನ ಕರ್ಕೊಂಡು ಹೋಗ್ಬೇಡಿ ಅಂತ ನಮ್ ಕಡೆಯವರು ಕೂಡ ಸ್ವಲ್ಪ ಜೋರ ಗಲಾಟೆ ಮಾಡಿದ್ರು. ಹಾಗಾಗಿ ಇಲ್ಲಿ ನೀವು ಆನೆನೂ ತರಬೇಡ್ರಿ ಅಂತ ಹೇಳಿ ನಾವು ಗಲಾಟೆ ಮಾಡಿದಕ್ಕೆ ಅವ್ರು ನೀವು ಒಂಟೆ ತರಬೇಡಿ ಅಂತ ಹೇಳಿ ಹೀಗೆ ಪರಸ್ಪರ ಹಿಂದೂ ಮುಸ್ಲಿಂ ಕಚ್ಚಾಟಕ್ಕೆ ಇದು ಕಾರಣ ಆಗೋಯ್ತು ಅಂತ ಹೇಳ್ತಾರೆ. ಎಂತ ಜಗಳಗಳಿಗೆ ಈ ಜನ ಕಾರಣ ಹಾಕ್ತಾರೆ, ಏನ್ ಹೇಳ್ತೀರಾ ಇದಕ್ಕೆಲ್ಲ ಅಂತ ಹೇಳಿ ಸಿಂಪಲ್ ಆದ ವಿಷಯವನ್ನ ಕಾಂಪ್ಲಿಕೇಟೆಡ್ ಮಾಡ್ತೀನಿ ಅಂತ ಹೇಳ್ತಿರಲ್ಲ. ನಿಮ್ಗಿಂತಹ ಸಮಸ್ಯೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಈ ಕುರ್ಚಿ ಮೇಲೆ ಕೂತು ತಾವು ಒಂದೇನಾದ್ರೂ ಟರ್ಮ್ ಮುಗಿಸಿದ್ರೆ ಗೊತ್ತಾಗುತ್ತೆ ಇದ್ರ ಕಷ್ಟ ಏನು ಅಂತ ಹೇಳಿ. ಏನೆಲ್ಲ ವಿಚಾರಗಳು ಕಾಂಪ್ಲಿಕೇಟೆಡ್ ಆಗಿ ಇಲ್ಲಿ ಇರ್ತವೆ ಅನ್ನುವಂಥದ್ದು ಅಂತ ಹೇಳ್ತಾರೆ. ಹಾಗೆ ನಿನ್ನೆ ಹುಚ್ಚು ನಾಯಿ ಆ ಕೃಷ್ಣೇಗೌಡನ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಬಂದ್ಬಿಟ್ಟಿದೆ ನೋಡ್ರಿ. ಆ ನಾಯಿಗೆ ಏನಾದ್ರು, ಆ ಆನೆಗೆ ಏನಾದ್ರು ಹುಚ್ಚು ನಾಯಿ ಕಚ್ಬಿಟ್ರೆ ಕತೆ ಏನು ಸ್ವಲ್ಪ ಯೋಚನೆ ಮಾಡಿ ಖಾನ್ ಸಾಹೇಬ್ರೆ ಅಂತ ಹೇಳಿ ನಿರೂಪಕರು ಕೃಷ್ಣೇಗೌಡನ ಇಲ್ಲಿ ಕೂಡ ಪ್ರಶ್ನೆ ಬರುತ್ತೆ. ಹುಚ್ಚು ನಾಯಿ ಆ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಬಂದಿದೆ ಅಂತ ಹೇಳ್ತಾರಲ್ಲ. ಹಾಗಾಗಿ ನಿನ್ನೆ ಹುಚ್ಚು ನಾಯಿ ಅದಕ್ಕೂ ಕಚ್ಚಿದೆ ಅಂತಾರೆ. ಅದಕ್ಕೇನಾದ್ರೂ ಹುಚ್ಚು ಬಂದ್ರೆ ಏನ್ ಕತೆ ಯೋಚಿಸಿ ಖಾನ್ ಸಾಹೇಬ್ರೆ. ನಿಮ್ಮ ಮಾತು ಕೇಳಿದ್ರೆ ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಮುನ್ಸಿಪಾಲ್ ಪ್ರೆಸಿಡೆಂಟ್ಗೆ ಏನೇನೂ ಅಧಿಕಾರ ಇಲ್ಲ, ಸುಮ್ಮನೆ ಇದ್ದದ್ದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಬಿಟ್ಟು ಅಂತ ಹೇಳ್ತಾರೆ. ಹಾಗಾಗಿ ನಿರೂಪಕ ಖಾನ್ ಸಾಹೇಬ್ರು ಹೇಳ್ತಾರೆ, ಸರಿಯಾದ ಮಾತು ಹೇಳಿದ್ರಿ, ಒಪ್ಪತಕ್ಕಂತಹ ಮಾತು. ಇದ್ದಿದ್ದನ್ನ ನಡೆಸ್ಕೊಂಡು ಹೋಗುವಂತಹದ್ದೇ ಕಷ್ಟ ಆಗಿದೆ. ಇನ್ನ ಜನಗಳ ವಿಶ್ವಾಸನೂ ಕೂಡ ಉಳಿಸ್ಕೊಂಡು, ಕುರ್ಚಿನೂ ಉಳಿಸ್ಕೊಂಡು ಟರ್ಮ್ ಮುಗಿಸಿದ್ರೆ ಸಾಕಾಗಿದೆ ನನಗೆ ಅಂತ ಹೇಳ್ತಾರೆ. ಅಂದ್ರೆ ನೀವೇನಾದ್ರೂ ಈ ಸೀಟ್ ಮೇಲೆ, ಈ ಚೇರ್ ಮೇಲೆ ಬಂದು ಕೂತ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಕಷ್ಟ ಏನು ಅಂತ ಹೇಳ್ತಾರೆ. ಇಲ್ಲಿಗೆ ದೃಶ್ಯ 6 ಅಧ್ಯಾಯ ಮುಕ್ತಾಯಗೊಂಡು. ಇದರಲ್ಲಿ ಬರುವಂತಹ ಪ್ರಶ್ನೆಗಳು ಏನೇನು, ಯಾವ ಭಾಗದಲ್ಲಿ ಅಂತ ನಾನು ಚಿಕ್ಕ ದೃಶ್ಯ ಇದು, ಹಾಗಾಗಿ ಅಲ್ಲಲ್ಲೇ ಹೇಳ್ಬಿಟ್ಟಿದ್ದೀನಿ. ನಂಗೇನು ಈ ನಾಯಿಗಳನ್ನ ಕಂಡ್ರೆ ಪ್ರೀತಿನ ಸ್ವಾಮಿ. ಇದು ದೃಶ್ಯ 6ರ ಮೊದಲ ಸಾಲಾಗಿದೆ. ಈ ಮಾತನ್ನ ಯಾರು ಹೇಳ್ತಾರೆ? ಖಾನ್ ಸಾಹೇಬ್ರು ನಿರೂಪಕರಿಗೆ ಹೇಳ್ತಾರೆ. ನಿರೂಪಕರು ಬಂದು ಖಾನ್ ಸಾಹೇಬ್ರು ಬಳಿ ಆ ಊರಿನ ಹುಚ್ಚು ನಾಯಿಗಳ ಹಾವಳಿಯನ್ನ ವಿವರಿಸಿದಂತಹ ಸಂದರ್ಭದಲ್ಲಿ ನಾಯಿಗಳ ಬಗ್ಗೆ ನನ್ಗೇನು
ಪ್ರೀತಿ ಇಲ್ಲ, ನಮ್ಗೆ ನಾಯಿ ಕಂಡ್ರೆ ಆಗೋದಿಲ್ಲ, ಮುಸ್ಲಿಂ ಧರ್ಮದಲ್ಲಿ ನಿಜವಾದಂತಹ ಮುಸ್ಲಿಂ ಆದಂತಹನು ನಾಯಿಗಳನ್ನ ಮುಟ್ಟಿಸ್ಕೊಂಡ್ರೆ ಮೈ ತುಂಬಾ ಕೆಮ್ಮಣ್ಣು ಹಚ್ಕೊಂಡು ಸ್ನಾನ ಮಾಡ್ಬೇಕಾಗುತ್ತೆ ಸ್ವಾಮಿ ಅಂತ ಹೇಳಿ, ನಿಮ್ಗೆ ನಿಮ್ಮ ಧರ್ಮದಲ್ಲಿ ಹಂದಿ ಇದ್ದ ಹಾಗೆ ನಮ್ಮ ಧರ್ಮದಲ್ಲಿ ನಾಯಿಗಳನ್ನ ನಾವು ಮುಟ್ಟಿಸ್ಕೊಳ್ಬಾರ್ದು ಅನ್ನುವಂತಹ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾನೆ. ವಿಶದವಾಗಿ ನೀವು ಉತ್ತರ ಬರೀರಿ. ನಂತರ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು. ಮತ್ತೆ ನಿರೂಪಕರು ಮತ್ತು ಖಾನ್ ಸಾಹೇಬರ ಜೊತೆ ಮಾತು ಮುಂದುವರಿದಾದ ನಂತರ ಅದೇ ದೃಶ್ಯದಲ್ಲಿ ಈ ನಾಯಿಗಳ ವಿಚಾರವನ್ನ ನಿರೂಪಕರು ಹೇಳ್ತಾರೆ. ಬೀದಿಯ ಬಳಿ ಬಂದು ನೀವು ನೋಡಿ, ಕೇರಿಗಳಲ್ಲಿಯೂ ಮನೆಗಳ ಮುಂದೆ 4 ನಾಯಿಗಳು ಮಲ್ಕೊಂಡು ಸಾಕಷ್ಟು ತೊಂದರೆಗಳನ್ನ ಕೊಡ್ತಾ ಇರ್ತವೆ. ನೀವು ನಾಯಿಯನ್ನ ಎರಾಡಿಕೇಶನ್ ಮಾಡಿಸಿದೀವಿ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಇವೆಲ್ಲವೂ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದಾವೆ ಅಂತ ಹೇಳಿದಾಗ ಖಾನ್ ಸಾಹೇಬ್ರು ಹೇಳ್ತಾರೆ, ಹೌದು ಸ್ವಾಮಿ, ನೀವ್ ಹೇಳೋದೇನೋ ನಿಜ, ನಾಯಿಗಳು ಊರಲ್ಲಿ ಬೀದಿಲಿ ಇರೋದು ಸಹಜ, ಅವು ನಮ್ಮೂರಿನ ನಾಯಲ್ಲ, ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದಂತಹವು ಅನ್ನೋ ಮಾತನ್ನ ಆ ಸಂದರ್ಭದಲ್ಲಿ ಹೇಳ್ತಾರೆ. ನಾವು ಕೂಡ ಡಾಗ್ ಪಾಯ್ಸನ್ ತರ್ಸಾಕಿದೀವಿ, ಮತ್ತೆ ಶೂಟ್ ಮಾಡಿಸಿದೀವಿ. ಒಬ್ಬ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆದಂತಹನು ಅವುಗಳ ಎರಾಡಿಕೇಶನ್ಗೆ ಏನೇನೆಲ್ಲ ಕ್ರಮ ಕೈಗೊಳ್ಳಬಹುದೋ ಆ ಎಲ್ಲ ಕ್ರಮವನ್ನ ನಾನು ಕೈಗೊಂಡಿದ್ದೀನಿ. ಆದ್ರೂ ಕೂಡ ಇಲ್ಲಿ ನಾಯಿ ಹೆಚ್ಚಿದಾವೆ ಅಂದ್ರೆ ಅವು ನಮ್ಮೂರಿನ ನಾಯಿ ಎಲ್ಲ, ರಾತ್ರೋರಾತ್ರಿ ಬೇರೆ ಊರಿಂದ ಕರೆತಂದು ಇಲ್ಲಿ ಬಿಟ್ಟು ಹೋಗಿರ್ತಕ್ಕಂಥವು, ಎಕ್ಸ್ಪೋರ್ಟ್ ಆದಂತವು ಅನ್ನೋದನ್ನ ಆ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆಗಿ ಊರನ್ನ ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ. ನಿರೂಪಕರು ಇದೇ ಭಾಗದಲ್ಲಿ ಮುಂದುವರೆದು ಹೇಳ್ತಾ ಬರ್ತಾರೆ. ಏನಂತ ಅಂದ್ರೆ, ನೀವು ನಿಜವಾದಂತಹ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆದಂತಹವನು ಈ ಊರನ್ನ ಸ್ವಚ್ಛವಾಗಿ ಇಡಬೇಕಾಗಿರುತ್ತೆ. ಆದ್ರೆ ನೀವು ಆ ಸ್ವಚ್ಛವಾಗಿ ಇಡುವಂತಹ ಕಾರ್ಯದ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ, ಬದಲಾಗಿ ಧರ್ಮ ಸೂಕ್ಷ್ಮತೆಯ ಬಗ್ಗೆ ಏನೇನೆಲ್ಲ ವಿಚಾರಗಳನ್ನ, ಇಲ್ಲ ಸಲ್ಲದೆ ಇರ್ತಕ್ಕಂತಹ ವಿಚಾರಗಳನ್ನ ಹೇಳ್ತೀರಾ. ಪೇಟೆ ಬೀದಿಲಿ ಕೃಷ್ಣೇಗೌಡನ ಆನೆಯನ್ನ ಕರ್ಕೊಂಡು ಹೋದ್ರೆ ನೀವು ಒಂಟೆಯನ್ನ ಕರ್ಕೊಂಡ್ ಬರ್ತೀರಾ, ನಾವು ಆನೆನ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಇವ್ರಿಗೆ ವಿಚಾರವನ್ನ ಬೇರೊಂದು ಕಡೆಗೆ ಕೊಂಡೊಯ್ತಾ ವಿಷಯವನ್ನ ಕಾಂಪ್ಲಿಕೇಟೆಡ್ ಆಗಿ ಮಾಡ್ತಾ ಹೋಗ್ತೀರಾ. ಇದು ಧರ್ಮ ಸೂಕ್ಷ್ಮವಾದ ವಿಚಾರ, ಹಾಗೆ ಹೀಗೆ ಅಂತ ಹೇಳಿದಾಗ ನಿರೂಪಕರು ಆ ಮಾತುಗಳನ್ನ ಹೇಳ್ತಾರೆ. ಹಾಗೆ 1 ಅಂಕದ ಪ್ರಶ್ನೆ, ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಹೆಸರು ಖಾನ್ ಸಾಹೇಬ್ರು. ಹೆಸರೇನು ಅಂತ ಕೇಳಿದ್ದಾರೆ, ಅದು ಖಾನ್ ಸಾಹೇಬ್ರು. ನಿರೂಪಕರ ಪ್ರಕಾರ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ ಯಾವುದು? ಊರನ್ನ ಸ್ವಚ್ಛವಾಗಿಡುವಂಥದ್ದು ನಿರೂಪಕರ ಪ್ರಕಾರ ಒಬ್ಬ ಪ್ರೆಸಿಡೆಂಟ್ ಆದಂತಹನ ಕರ್ತವ್ಯವಾಗಿತ್ತು. ಹಾಗೆ 2 ಅಂಕದ ಪ್ರಶ್ನೆಗಳು, ನಾಯಿಯನ್ನ ಕೊಲ್ಲದೆ ನೌಕರರು ಸುಳ್ಳು ಹೇಳುವರೆಂದು ನಿರೂಪಕರು ಯಾವ ಸಲಹೆಯನ್ನ ನೀಡ್ತಾರೆ? ನಾಯಿಯನ್ನ ಕೊಂದ್ಮೇಲೆ ಬಾಲವನ್ನ ಕತ್ತರಿಸ್ಕೊಂಡು ಬಂದ್ ಕೊಡಕ್ಕೆ ಸಲಹೆಯನ್ನ ನಿರೂಪಕರು ಕೊಡ್ತಾರೆ. ಸುಳ್ಳು ಹೇಳಿದ್ದಾರೆ ಸರ್, ನಾಯೆಲ್ಲ ಊರಲ್ಲಿ ಹಾಗೆ ಇದಾವೆ ಅಂತ ಹೇಳಿ ಅದ್ರ ಬಗ್ಗೆ ವಿಸ್ತಾರವಾಗಿ ಬರಿಬಹುದು 2 ಅಂಕಕ್ಕೆ. ಹಾಗೆ 4 ಅಂಕದ ಪ್ರಶ್ನೆ, ಬೀದಿ ನಾಯಿಗಳ ನಿವಾರಣೆಗೆ ಖಾನ್ ಸಾಹೇಬರು ತೆಗೆದುಕೊಂಡಿದ್ದಂತಹ ಕ್ರಮಗಳು ಯಾವುವು? ಏನೇನು? ಪಾಯ್ಸನ್ ಹಾಕುವಂಥದ್ದು, ಮತ್ತೆ ಶೂಟ್ ಮಾಡಿಸುವಂಥದ್ದು, ಮತ್ತೆ ಅವುಗಳಿಂದ ಕಚ್ಚಿಸ್ಕೊಂಡಿರ್ತಕ್ಕಂಥವ್ರಿಗೆಲ್ಲ ಇಂಜೆಕ್ಷನ್ಗಳನ್ನ ಒಕ್ಕಟ್ಟೆಯಾಗಿ ಕೊಡುವಂತಹದ್ದು. ಹೀಗೆ ನಾಯಿಗಳ ನಿವಾರಣೆಯ ಬಗ್ಗೆ ಬೇರೊಂದು ಊರಿಗೆ ಅವುಗಳನ್ನ ಎಕ್ಸ್ಪೋರ್ಟ್ ಮಾಡುವಂತಹದ್ದು, ಇಂತಹವುಗಳೆಲ್ಲದರ ಬಗ್ಗೆನೂ ಕೂಡ ಒಬ್ಬ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆದಂತಹನು ಏನೆಲ್ಲ ಮಾಡಬಹುದು ಅದೆಲ್ಲವನ್ನ ನಾವು ಮಾಡ್ತಾ ಇದ್ದೀವಿ ಎನ್ನುವಂತಹ ರೀತಿಯಲ್ಲಿ ಅಲ್ಲಿ ಹೇಳ್ತಾರೆ. ಇಲ್ಲಿಗೆ 4 ಅಂಕದ ಪ್ರಶ್ನೆಗಳು ಮುಕ್ತಾಯಗೊಂಡು ದೃಶ್ಯ 6 ಸಹ ಮುಕ್ತಾಯಗೊಂಡು.